ದತ್ತ ಅಂದರೆ ಕೊಡ್ತಕ್ಕಂಥವ್ರು. ದತ್ತದೇವರು ಒಬ್ಬರೇ ದೇವತೆಗಳಲ್ಲಿ ಕೊಡ್ತಕ್ಕಂಥ ಒಂದು ದೇವ ದತ್ತ. ಅಂಥ ಜಾಗಕ್ಕೆ ಬಂದಿದ್ದೇವೆ. ಅದು ಇಲ್ಲಿ ನಮ್ಮ ಪರಮ ಪೂಜ್ಯ ಗುರುಗಳಾದ ಭಾರತೀಯ ಮಹಾಸ್ವಾಮಿಗಳು, ದುರ್ಜಯ ಮಹಾಸ್ವಾಮಿಗಳ ಅನುಗ್ರಹದೊಂದಿಗೆ ನಡೆದ ಒಂದು ದೇವತಾ ಕಾರ್ಯದಲ್ಲಿ ನಾನು ಬಂದಿದ್ದೀನಿ ಅಂತಂದರೆ ನನ್ನ ಧರ್ಮಪತಿ ಸಹಿತವಾಗಿ ಬಂದಿದ್ದೇನೆ. ಇದು ನಮ್ಮ ಜನ್ಮಪುಣ್ಯ ವಿಶೇಷ, ಗುರುಗಳ ಅನುಗ್ರಹ. ಅದರಲ್ಲಿ ಬೇರೆ ಏನೂ ಇರಲಿ ನಾನು ಹೇಳೋಕ್ಕೆ ಅವಕಾಶಗಳಿಲ್ಲ. ನಾನು ಇಷ್ಟು ದೂರ ಬೆಳಗ್ಗೆ ಬಂದಿರೋದು ಕೂಡ ನಮ್ಮ ಜಗತ್ತುಗಳ ಅನುಗ್ರಹದಿಂದ, ಅವರ ಆಶೀರ್ವಾದದಿಂದ. ಇಲ್ಲಿಗೆ ಬರೀ ಕಾರ್ಯಕಾರಣಗಳಿರ್ತವೆ. ಯಾವುದಕ್ಕೆ ಕರ್ಕೊಂಡ್ಬಂದಿದ್ದಾನೆ ಭಗವಂತ ಅಂಥೇಳಿ ನನಗೆ ಗೊತ್ತಿಲ್ಲ. ನಾನು ಕರ್ನಾಟಕ ಸರ್ಕಾರದಿಂದ ಧರ್ಮ ಪ್ರಚಾರ ಪರಿಷತ್ತಲ್ಲಿ ನೇಮಕ ಆಗಿದ್ದೇನೆ ವೇದಕ್ಕೆ. ಅದು ಒಂದು ಅವಕಾಶ. ಕ್ಷೇತ್ರಗಳು ತಿಳ್ಕೊಬೇಕಾದ್ದು ಎಲ್ಲ ಸದಸ್ಯರ ಕರ್ತವ್ಯ. ಬರೀ ನಾವು ಕ್ಷೇತ್ರಕ್ಕೆ ಬಂದು ತಿಳ್ಕೊಂಡು ನೋಡಿಕೊಂಡು ಊಟ ಮಾಡಿಕೊಂಡು ಶಾಲಾ ತೊಗೊಂಡೋಗ್ಬಿಟ್ರೆ ಅದು ಕೆಲಸ ಮಾಡ್ದಂಗಲ್ಲ. ಸರ್ಕಾರ ನಮ್ಮನ್ನು 9 ಜನ ಏನು ನೇಮಕ ಮಾಡಿದ್ದಾರೆ, ನಾವು ಸರ್ಕಾರಕ್ಕೆ ಏನು ಕೊಡುಗೆ ಕೊಡಬಹುದು, ದೇವಾಲಯಗಳನ್ನ ಹೇಗೆ ಸುಧಾರಿಸ್ಬೋದು, ಅಗತ್ಯದ ಏನೇನಿದೆ ಸೌಲಭ್ಯಗಳು ಯಾವ ರೀತಿ ನಾವು ಕೊಡಿಸ್ಬೋದು ಅಂತೇಳಿ ಯೋಚನೆ ಮಾಡಿ ಪೂಜೆ ಮಾಡ್ತಕ್ಕಂಥವ್ರು ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕು, ಭಕ್ತರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನು ನಾವು ಅಧ್ಯಯನ ಮಾಡಿ ನಾವು ಕೂಡ ಈ ಒಂದು ಸೇವೆ ಸಲ್ಲಿಸತಕ್ಕಂಥ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಈ ರಾಷ್ಟ್ರ ಸನಾತನ ಧರ್ಮದಲ್ಲಿ ಹಿಂದೂ ಧರ್ಮ ಸಾಗಬಂದ ಒಂದು ದೇಶ. ಏನಾಗಿದೆ ಅಂತಂದರೆ, ಇರಲಿ ಎಲ್ಲಕ್ಕೂ ವಿರೋಧ ಪರ ಎರಡೂ ಇರ್ತವೆ. ಆದಾಗಿ ಕೂಡ ಸನಾತನ ಧರ್ಮವನ್ನು ನಾಶ ಮಾಡತಕ್ಕಂಥವ್ರು ಯಾರೂ ಇಲ್ಲ, ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಧರ್ಮಕ್ಕೆ ನಾಶವೇ ಇಲ್ಲದೆ ಇರುವಾಗ ಧರ್ಮ ಹೇಗೆ ನಾಶ ಆಗುತ್ತೆ? ಅದು ಸನಾತನ ಧರ್ಮ ಅಂತದಕ್ಕೆ ಒಂದು ಬಿರುದಿದೆ. ಸನಾತನ ಅಂತಂದರೆ ನಾನು ನೀವು ಮಾಡಿದ್ದಿಲ್ಲ. ಎಂದು ಬ್ರಹ್ಮನು ಚತುರ್ಮುಖ ಬ್ರಹ್ಮನು ನೀರನ್ನು ಮತ್ತು ಆಕಾಶ ಸೃಷ್ಟಿ ಮಾಡಿ ಮಧ್ಯದಲ್ಲಿ ಜನಗಳನ್ನು ಮಾಡಿದ, ಅಂದೇ ಸನಾತನ ಧರ್ಮ ಸೃಷ್ಟಿಯಾಗಿದೆ, ಇವತ್ತಿಂದಲ್ಲ. ಆದರೆ ಸನಾತನ ಧರ್ಮ ಉಳಿದಿರೋದು ನಮ್ಮ ದೇಶದ ಪುಣ್ಯಾಂಶದಿಂದ, ನಮ್ಮ ಹಿರಿಯರು ಮಾಡಿರದ ತಪಸ್ಸುಗಳು ಮಾಡಿರತಕ್ಕಂಥ ತಪೋನಿರತರಿಂದ ಈ ದೇಶ ಉಳಿದಿದೆ ಅಂತ ಖಂಡಿತ ಹೇಳಬಹುದು. 10 ವರ್ಷಗಳಿಂದ ಹಿಡಿದು ಎಲ್ಲರೂ ತಪಸ್ಸು ಮಾಡಿದ್ದಾರೆ. ಹಿಮಾಲಯ ಅಂತ ಹೋಗ್ತೀವಿ, ಹಿಮಾಲಯಲ್ಲಿ ನೋಡಿದ್ರೆ ನೀವು ಬರೀ ತಪಸ್ಸು ಇರ್ತಕ್ಕಂಥದ್ದು. ಅದನ್ನು ತಪೋನಿರತರು ಬಿಟ್ಟು ಹೋಗಿರೋದು ನಮಗೆ ದೊಡ್ಡ ಆಸ್ತಿ ಅಂತಂದರೆ ಅವರ ತಪಸ್ಸಿನಿಂದ ಈ ದೇಶ ಇನ್ನು ಉಳಿದಿದೆ, ಮುಂದೇನು ಉಳಿಯುತ್ತೆ. ಈ ದೇಶಕ್ಕೆ ನಾಶ ಎಂಬುದೇ ಇಲ್ಲ. ಭಾರತ ಅಂತ ಯಾಕೆ ಬಂತು ಅಂತಂದರೆ, ರಾಮಾಯಣದಲ್ಲಿ ರಾಮನು ಕಾಡಿಗೆ ಹೋದ ಮೇಲೆ ಅಲ್ಲಿಂದ ಅವರ ಅಣ್ಣನ ಬೇಡಿ ಪಾದಕಗಳನ್ನು ಪಡ್ಕೊಂಡು ಅದನ್ನು ತಲೆ ಮೇಲೆ ಹೊತ್ಕೊಂಡು ಹೋಗಿ ಸೀಮಾಗಳನ್ನು ಪೂಜೆ ಮಾಡ್ತಾನೆ. ಪೂಜೆ ಮಾಡಿ ಅಲ್ಲಿಂದ ಬರೋ ಕಾದು ಆಮೇಲೆ ಬಿಟ್ಕೊಡ್ತಾನೆ. ಅದಕ್ಕೆ ಅವನು ರಾಮನ ಅನುಪಸ್ಥಿತಿಯಲ್ಲಿ ಈ ರಾಷ್ಟ್ರವನ್ನು ಕಟ್ಟಿ ಉಳಿಸಿದ್ದಕ್ಕೆ ಭರತಖಂಡ ಅಂತ ಆಯಿತು. ಅಲ್ಲಿಂದ ರಾಮನು ಬಂದು ಎಲ್ಲಿ ದಕ್ಷಿಣ ದೇಶದಿಂದ ಬಂದು ದಕ್ಷಿಣದಲ್ಲಿ ರಾವಣನನ್ನು ಸೋಲಿಸಿ ಅಯೋಧ್ಯೆಗೆ ಬಂದು ಭರತ ರಾಷ್ಟ್ರವನ್ನು ಸ್ಥಾಪನೆ ಮಾಡಿದ್ದಾನೆ. ಆದರೆ ದಕ್ಷಿಣದಿಂದ ವಿಜಯ ಬಂದಿದ್ದನ್ನು ಯಾರೂ ಮರಿಬಾರದು. ಯಾಕೆಂದರೆ ಏನಿದೆ ಇಲ್ಲಿ ದಕ್ಷಿಣದಲ್ಲಿ, ಅಲ್ಲಿ ವಾನರರು ಯುದ್ಧದಲ್ಲಿ ಮಡಿದಾಗ ರಾಮದೇವರು ಅಪ್ಪ ಹನುಮಂತ ಇದೆಲ್ಲ ಬದುಸಪ್ಪ ಅಂತ ಕೇಳಿದಾಗ ಸಂಜೀವನಿ ಪರ್ವತದ ಮೂಲಿಕೆಗಳನ್ನು ತಂದು ಆ ಅಮರದಾ ನದಿಯ ಒಂದು ಅಮೃತ ಕಳಸವನ್ನು ತಂದು ಅಲ್ಲಿ ಚೆಲ್ಲಿದ್ದಾಗ ಅದಕ್ಕೆ ಇಲ್ಲಿ ಗಿಡಮೂಲಿಕೆಗಳು ಬೇಕಾದಷ್ಟಿದೆ. ಇಲ್ಲಿ ನಾವ್ಯಾರೂ ಮಾಡೋಕ್ಕಾಗಲ್ಲ. ಸಿಟಿ ಮಾರ್ಕೆಟ್ಗೆ ಹೋದರೆ ಏನೋ ಬೇರು ಪಾಲನೆ ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಈ ಜಾಗದಲ್ಲಿ ಯಾವುದೂ ಅಲ್ಲ. ಇಲ್ಲಿ ಗಿಡಮೂಲಿಕೆಗಳು ಬೇರೆಗಳೇನಿದೆ ಎಲ್ಲವೂ ಔಷಧ ಉಪಚಾರದ್ದೇ ದೇವರ ಸೃಷ್ಟಿ ಅಂತ ಧಾರಾಳವಾಗಿ ಯಾರು ಬೇಕಾದ್ರೂ ಹೇಳ್ಬೋದು. ಯಾಕೆ ಇಷ್ಟು ವಿಚಾರ ಹೇಳಿದೆ ಅಂತಂದರೆ, ರಾಮನು ಸ್ಥಾಪನೆ ಮಾಡಿ ಈ ಭರತ ರಾಷ್ಟ್ರವನ್ನು ಅವನ ತಮ್ಮನೇ ಭರತಖಂಡ ಅಂತಲೇ ಇಟ್ಟು ಅವನೇ ಇಲ್ಲಿ ಮನುಷ್ಯಾವತಾರ ತಾಳಿ 11 ವರ್ಷ ರಾಮಚಂದ್ರ ದೇವರು ಈ ರಾಷ್ಟ್ರವನ್ನು ಆಳಿದ್ದಾರೆ.
ಇಲ್ಲಿ ರಾಮದೇವರೇ ಭರತಖಂಡವನ್ನು ಕಟ್ಟಿ ಆಳದ ಮೇಲೆ ಅದೇ ಧರ್ಮ ಅಷ್ಟೇ, ಅದೇ ಸನಾತನ ಧರ್ಮ. ಮನುಷ್ಯ ರೂಪದಲ್ಲಿ ಬಂದು ಹಿರಣ್ಯಕಶಿಪು ವಧೆ ಮಾಡಿದ್ದಾರೆ. ಆನಂತರದಲ್ಲಿ ವಾಮನಾವತಾರ ತಾಳಿದ್ದಾರೆ. ಎಲ್ಲ ರಾಕ್ಷಸ ಸಂಹಾರ ಮಾಡಿ ಪ್ರಜಾಕ್ಷೇಮಕ್ಕೋಸ್ಕರ ಅವರು ಈ ಸ್ಥಾಪನವನ್ನು, ಈ ರಾಜ್ಯವನ್ನು, ಈ ರಾಷ್ಟ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಅದೇ ಸನಾತನ ಧರ್ಮ, ಅದೇ ಹಿಂದೂ ಧರ್ಮ. ಹಿಂದೂ ಅಂತಕ್ಕಂಥ ಜಾತಿಗಳಲ್ಲ, ಹಿಂದೂ ಜಾತಿ ಅಲ್ಲ, ಹಿಂದೂ ಧರ್ಮ. ಆ ಧರ್ಮಕ್ಕೆ ನಾವು ವಿರುದ್ಧಬಾರದು. ಆದರೆ ಸ್ವಯಂ ಧರ್ಮಾಶ್ರಯ ಅಂತ ಹೇಳಿದೆ, ನಮ್ಮ ಧರ್ಮವನ್ನು ನಾವು ಕಾಪಾಡಬೇಕು. ಆ ಧರ್ಮವನ್ನು ಕಾಪಾಡೋದ್ರಿಂದ ನ್ಯಾಯ, ಧರ್ಮ, ದೇವರು ಮನುಷ್ಯರಿಗೆ ಬೇಕಾದ ಶಕ್ತಿ ಕೊಟ್ಟು ನಮ್ಮನ್ನು ಮುನ್ನಡೆಸಕ್ಕಂಥವನು ಭಗವಂತನೊಬ್ಬರೇ. ಅಂಥ ಸನಾತನ ಧರ್ಮದ ಇಂಥ ಉನ್ನತ ಮಟ್ಟದ ಒಂದು ಭಾರತ ಖಂಡ ಇವತ್ತು ಸುತ್ತಮುತ್ತ ಇವತ್ತಾಗಲೇ ಏನು ಪ್ರಧಾನಮಂತ್ರಿಯವರು ಏನೇನು ವಿದೇಶಕ್ಕೆಲ್ಲ ಹೋಗಿ ಬಂದಿದ್ದಾರೆ, ಅದೆಲ್ಲನೂ ಕೂಡ ಅವರು ಭಾರತದ ಬಗ್ಗೆ ಅತ್ಯಂತ ಗೌರವವನ್ನು ಕೊಟ್ಟು ಅವರು ಗೌರವ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಈ ನಮ್ಮ ಭರತಖಂಡ ಇಡೀ ವಿಶ್ವಕ್ಕೆ ಇದು ದೇಗುಲ, ದೇವರು. ಹೌದು, ವಿಜ್ಞಾನೇಶ್ವರ ರಾಮದೇವನ ಪೂಜೆ ಮಾಡ್ತಾರೆ, ದೈವವನ್ನು ಮಾಡ್ತಾರೆ. ಅಯೋಧ್ಯೆ ಅಂತ ರಾಜಧಾನಿನೇ ಇದೆ. ಅದೆಲ್ಲ ಇದ್ದಾಗಿಯೂ ಕೂಡ ಇಂಡೋನೇಷ್ಯಾ ರಾಮನ ಬಗ್ಗೆ ಹೇಳೋದೇ ಇಲ್ಲ. ಅಲ್ಲಿ ಯಾರು ಇಂಡೋನೇಷ್ಯಾ ರಾಮ ಅಂತಾನೆ ಕರೆಯೋದು ಅವ್ರನ್ನ. ಇಂತಹ ಸಂಸ್ಥೆಯಲ್ಲಿದ್ದಾಗ ನಮಗೇನು ಅದು ದೊಡ್ಡದು ಅಂತ ಅನ್ನಿಸ್ಲಿಲ್ಲ. ಅಂತ ಸನಾತನ ಧರ್ಮ ಪುಣ್ಯಭೂಮಿ ಇದೆ. ಬೇಕಾದಷ್ಟು ಮಹನೀಯರು, ತಪಸ್ವಿಗಳು, ಪೀಠಾಧಿಪತಿಗಳು ಎಲ್ಲರೂ ತುಂಬ ಜನ, ಅನೇಕರು ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ 140 ಕೋಟಿ ಪ್ರಜಾಸಂಖ್ಯೆಗೆ ಕ್ಷೇಮವನ್ನು ಕೊಡೋಕ್ಕೆ ಅನಿರ್ದಿಷ್ಟ ಕಾಲದ ಇತಿಮಿತಿಯಲ್ಲಿ ತಪಸ್ಸನ್ನು ಆಚರಣೆ ಮಾಡಿದ್ದಾರೆ. ಅದರಿಂದ ಅದರ ಸಾರ್ಥಕವಾಗಬೇಕಾದ್ರೆ ಹಿಂದೂ ಧರ್ಮವು ಉಳಿಬೇಕು. ನಾವೆಲ್ಲವೂ ಆ ಹಿಂದೂ ಧರ್ಮದಲ್ಲಿ ಸಾಗಿ ಯಾವ ರೀತಿ ದೇಶವನ್ನು ಕಟ್ಟಿದ್ದಾರೋ ಇನ್ನು ಮುಂದೆ ತಗೊಂಡೋಗ್ಬೇಕು. ಆದರೆ ಇಲ್ಲಿ ಬಂದ ಮೇಲೆ ನನಗೆ ಅರ್ಥ ಆಗಿದೆ, ಇಲ್ಲಿ ಎಷ್ಟು ಕಷ್ಟ ಇದೆ ಮೇಲಕ್ಕೆ ಬರೋದು, ಎಷ್ಟು ಇದೆ. ಯಾಕೋ ಈ ಕ್ಷೇತ್ರ ವಾದ ವಿವಾದದಲ್ಲೇ ತುಂಬ ಹೋಗಿದೆ. ಆ ವಾದ ವಿವಾದಗಳು ಬೇಗ ಅಂತ್ಯ ಆಗಿ ಏನು ಮೂಲ ಕಡತದಲ್ಲಿ ಇದು ಯಾರಿಗೆ ಹೋಗಬೇಕು ಅಂತಿದೆ, ಮೂಲ ಕಡತವನ್ನು ಸರ್ಕಾರ ಪರಿಶೀಲಿಸಿ ಸಾಧ್ಯವಾಗತಕ್ಕಂಥ ಸಹಾಯವನ್ನೆಲ್ಲ ಮಾಡಿ ನಿಜವಾಗಲೂ ಈ ಒಂದು ಜಾಗ ಮೂಲ ಕಡತದಲ್ಲಿ ದತ್ತಪೀಠ ಅಂತಲೇ ಇದ್ದರೆ ಅದು ಅವ್ರಿಗೆ ಹೋಗುತ್ತೆ. ನೋಡಿ, ಇಷ್ಟೇ ಸತ್ಯ ಏನು ಹೇಳುತ್ತೆ, ಡಿಲೇ ಆ್ಯಂಡ್ ಡಿನೈಡ್ ಅಂತ ಹೇಳೋ ಶಬ್ದ ಇದೆ. ನೀವು ಅಯೋಧ್ಯೆಯಲ್ಲಿ ರಾಮನ ಸ್ಥಾಪನೆ ಮಾಡ್ತಾ ಇದ್ದೀರಿ 22 ತಾರೀಕು. ದೇರ್ ವಾಸ್ ಡಿಲೇ ಇನ್ ಜಡ್ಜ್ಮೆಂಟ್, ದೇ ಕುಡ್ ನಾಟ್ ಡಿನೈ ಇಟ್. ಅವರು ನಮಗೆ ತೀರ್ಪನ್ನು ಕೊಡೋ ವಿಧಾನ ಆಗಿರ್ಬೋದು, ಆದರೆ ಕಡೆಗೆ ನಿಮಗೆ ಗೊತ್ತಿದೆ ಅಯೋಧ್ಯೆ ಯಾವ ರೀತಿ ಬಂತು ಅಂತ. ಅದು ಯಾವ ಕಾಲಕ್ಕೂ ಸ್ಮರಣೆ ಇಟ್ಕೊಳ್ತಕ್ಕಂಥದ್ದು. ಯಾರು ಅಂಥ ಒಂದು ತೀರ್ಪನ್ನು ಕೊಟ್ಟು ಇವತ್ತು ಅಯೋಧ್ಯೆ ರಾಮದೇವರು ಕೂತ್ಕೊಳ್ತೇನೆ ಅಂಥ ವಿಚಾರವನ್ನು ಮನಸ್ಸಲ್ಲಿಟ್ಟುಕೊಂಡು ಎಲ್ಲೆಲ್ಲಿ ಉಪಕಾರವಾಗುತ್ತೋ ಅಲ್ಲೆಲ್ಲ ಧರ್ಮಪೀಠ, ನ್ಯಾಯಪೀಠಗಳು ನ್ಯಾಯ ಒದಗಿಸ್ಕೊಳ್ಬೇಕು.